ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಲಿಕಾ ಕಾರ್ಯಕ್ರಮದ ಈ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ MDESನ ವಿಜ್ಞಾನ ಶಿಕ್ಷಕ. ಕಳೆದ ಅವಧಿಯಲ್ಲಿ ನಾವುಗಳು ಅಂಗಾಂಶಗಳು ಅಧ್ಯಾಯದ ಬಗ್ಗೆ ಕಲಿತಾ ಇದ್ವಿ. ಈ ಅಂಗಾಂಶಗಳು ಅಧ್ಯಾಯದ ಬಗ್ಗೆ ಕಲಿಯುವ ಸಂದರ್ಭದಲ್ಲಿ ಸರಳ ಶಾಶ್ವತ ಅಂಗಾಂಶಗಳಾಗಿರ್ತಕ್ಕಂಥ ಪೇರಂಕೈಮ, ಕೋಲಂಕೈಮ ಹಾಗೂ ಸ್ಕ್ಲಿರಂಕೈಮ ಅಂಗಾಂಶಗಳ ರಚನೆ ಮತ್ತು ಕಾರ್ಯಗಳನ್ನು ಅಭ್ಯಾಸ ಮಾಡಿದ್ದೇವೆ. ಈ ಎಲ್ಲ ವಿಚಾರಗಳು ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಕಳೆದ ಅವಧಿಯ ಕೊನೆಯಲ್ಲಿ ಗೃಹ ಕಾರ್ಯಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ನಿಮಗೆ ನೀಡಿದ್ದೆ. ಆ ಎಲ್ಲ ಪ್ರಶ್ನೆಗಳಿಗೆ ತಾವುಗಳು ಉತ್ತರಿಸಿರ್ತೀರಾ ಅಂತ ಭಾವಿಸ್ಕೊಂಡು ಆ ಉತ್ತರಗಳನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳೋಣ. ಕಳೆದ ಅವಧಿಯಲ್ಲಿ ನೀಡಿದ್ದ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಸರಳ ಶಾಶ್ವತ ಅಂಗಾಂಶದ ವಿಧಗಳಾವುವು? ಸರಳ ಶಾಶ್ವತ ಅಂಗಾಂಶದ ವಿಧಗಳಾವುವು? ಇದಕ್ಕೆ ಉತ್ತರ ಪೇರಂಕೈಮ, ಕೋಲಂಕೈಮ, ಸ್ಕ್ಲಿರಂಕೈಮ ಹಾಗೂ ಎಪಿಡರ್ಮಿಸ್ ಅಥವಾ ಎಪಿಡರ್ಮಲ್ ಅಂಗಾಂಶ. ಪೇರಂಕೈಮ, ಕೋಲಂಕೈಮ, ಸ್ಕ್ಲಿರಂಕೈಮ ಹಾಗೂ ಎಪಿಡರ್ಮಿಸ್ ಅಥವಾ ಎಪಿಡರ್ಮಲ್ ಅಂಗಾಂಶ. ಇನ್ನು ಎರಡನೇ ಪ್ರಶ್ನೆ, ಪೇರಂಕೈಮ ಅಂಗಾಂಶದ ರಚನೆ ಮತ್ತು ಕಾರ್ಯ ಬರೆಯಿರಿ. ಪೇರಂಕೈಮ ಅಂಗಾಂಶದ ರಚನೆ ಮತ್ತು ಕಾರ್ಯ ಬರೆಯಿರಿ. ಇದಕ್ಕೆ ಉತ್ತರ, ಮೊದಲಿಗೆ ರಚನೆ. ಇದು ತೆಳುವಾದ ಕೋಶಭಿತ್ತಿ ಇರುವ ಜೀವಕೋಶಗಳನ್ನು ಹೊಂದಿದೆ. ಇದು ತೆಳುವಾದ ಕೋಶಭಿತ್ತಿ ಇರುವ ಜೀವಕೋಶಗಳನ್ನು ಹೊಂದಿದೆ. ಈ ಜೀವಕೋಶಗಳು ಜೀವಂತ ಜೀವಕೋಶಗಳಾಗಿವೆ. ಹಾಗೆ ಎರಡನೇ ಪಾಯಿಂಟ್, ಈ ಅಂಗಾಂಶದ ಜೀವಕೋಶಗಳು ಸಾಮಾನ್ಯವಾಗಿ ಸಡಿಲವಾದ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗಗಳು ಕಂಡುಬರುತ್ತವೆ. ಇದಕ್ಕೆ ಅಂತರ್ಕೋಶಾವಕಾಶಗಳು ಎನ್ನುವರು. ಈ ಅಂಗಾಂಶದ ಜೀವಕೋಶಗಳು ಸಾಮಾನ್ಯವಾಗಿ ಸಡಿಲವಾದ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗಗಳು ಕಂಡುಬರುತ್ತವೆ. ಇದಕ್ಕೆ ಅಂತರ್ಕೋಶಾವಕಾಶಗಳು ಎನ್ನುವರು. ಇನ್ನು ಪೇರೆಂಕೈಮ ಅಂಗಾಂಶದ ಕಾರ್ಯ, ಇವು ಸಸ್ಯಗಳಿಗೆ ಆಧಾರ ಒದಗಿಸುತ್ತದೆ ಮತ್ತು ಆಹಾರ ಸಂಗ್ರಹಿಸುತ್ತದೆ. ಇವು ಸಸ್ಯಗಳಿಗೆ ಆಧಾರ ಒದಗಿಸುತ್ತದೆ ಮತ್ತು ಆಹಾರ ಸಂಗ್ರಹಿಸುತ್ತದೆ. ಹಾಗೆಯೇ ಕಾಂಡ ಮತ್ತು ಬೇರುಗಳಲ್ಲಿರುವ ಪೇರಂಕೈಮ ಅಂಗಾಂಶವು ಪೋಷಕಾಂಶಗಳು ಮತ್ತು ನೀರನ್ನು ಸಹ ಸಂಗ್ರಹಿಸುತ್ತದೆ. ಕಾಂಡ ಮತ್ತು ಬೇರುಗಳಲ್ಲಿರುವ ಪೇರಂಕೈಮ ಅಂಗಾಂಶವು ಪೋಷಕಾಂಶಗಳು ಮತ್ತು ನೀರನ್ನು ಸಹ ಸಂಗ್ರಹಿಸುತ್ತದೆ. ಇನ್ನು ಮೂರನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಪೇರಂಕೈಮ ಅಂಗಾಂಶಕ್ಕೆ ಏನೆಂದು ಕರೆಯುವರು? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಪೇರಂಕೈಮ ಅಂಗಾಂಶಕ್ಕೆ ಏನೆಂದು ಕರೆಯುವರು? ಇದಕ್ಕೆ ಉತ್ತರ ಕ್ಲೋರಂಕೈಮ. ಇದಕ್ಕೆ ಉತ್ತರ ಕ್ಲೋರಂಕೈಮ. ನಾಲ್ಕನೇ ಪ್ರಶ್ನೆ, ಏರಂಕೈಮ ಎಂದರೇನು? ಏರಂಕೈಮ ಎಂದರೇನು? ಜಲಸಸ್ಯಗಳ ಪೇರಂಕೈಮದಲ್ಲಿ ದೊಡ್ಡ ಗಾಳಿ ಚೀಲಗಳಿದ್ದು ಸಸ್ಯಗಳು ತೇಲಲು ಸಹಾಯಕವಾಗುವಂತೆ ಸಂಪ್ಲವನ ಶಕ್ತಿಯನ್ನು ಕೊಡುತ್ತದೆ. ಈ ವಿಧದ ಪೇರಂಕೈಮವನ್ನು ಏರಂಕೈಮ ಎಂದು ಕರೆಯುತ್ತಾರೆ. ಜಲಸಸ್ಯಗಳ ಪೇರಂಕೈಮದಲ್ಲಿ ದೊಡ್ಡ ಗಾಳಿ ಚೀಲಗಳಿದ್ದು ಸಸ್ಯಗಳು ತೇಲಲು ಸಹಾಯಕವಾಗುವಂತೆ ಸಂಪ್ಲವನ ಶಕ್ತಿಯನ್ನು ಕೊಡುತ್ತದೆ. ಈ ವಿಧದ ಪೇರಂಕೈಮವನ್ನು ಏರಂಕೈಮ ಎಂದು ಕರೆಯುತ್ತಾರೆ. ಇನ್ನು ಐದನೇ ಪ್ರಶ್ನೆ, ಕೋಲಂಕೈಮ ಅಂಗಾಂಶದ ರಚನೆ ಮತ್ತು ಕಾರ್ಯ ಬರೆಯಿರಿ. ಕೋಲಂಕೈಮ ಅಂಗಾಂಶದ ರಚನೆ ಮತ್ತು ಕಾರ್ಯ ಬರೆಯಿರಿ. ರಚನೆ, ಮೊದಲಿಗೆ ರಚನೆ. ಈ ಅಂಗಾಂಶದ ಜೀವಕೋಶಗಳು ಜೀವಂತವಾಗಿದ್ದು ಉದ್ದವಾಗಿರುತ್ತವೆ ಮತ್ತು ಜೀವಕೋಶಗಳು ಪರಸ್ಪರ ಸೇರುವ ಮೂಲೆಗಳಲ್ಲಿ
ಅನಿಯಮಿತವಾಗಿ ದಪ್ಪವಾಗಿರುತ್ತದೆ. ಈ ಅಂಗಾಂಶದ ಜೀವಕೋಶಗಳು ಜೀವಂತವಾಗಿದ್ದು ಉದ್ದವಾಗಿರುತ್ತವೆ ಮತ್ತು ಜೀವಕೋಶಗಳು ಪರಸ್ಪರ ಸೇರುವ ಮೂಲಗಳಲ್ಲಿ ಅನಿಯಮಿತವಾಗಿ ದಪ್ಪವಾಗಿರುತ್ತದೆ. ಹಾಗೆಯೇ ಅಂತರ್ಕೋಶೀಯ ಅವಕಾಶವು ತುಂಬ ಕಡಿಮೆ ಇರುತ್ತದೆ. ಅಂತರ್ಕೋಶೀಯ ಅವಕಾಶವು ತುಂಬ ಕಡಿಮೆ ಇರುತ್ತದೆ. ಇನ್ನು ಇದರ ಕಾರ್ಯ, ಇದು ಸಸ್ಯದ ವಿವಿಧ ಭಾಗಗಳು ಮುರಿಯದಂತೆ ಸುಲಭ ಬಾಗುವಿಕೆಯನ್ನು ಸಾಧ್ಯವಾಗಿಸುತ್ತದೆ. ಸಸ್ಯದ ವಿವಿಧ ಭಾಗಗಳು ಮುರಿಯದಂತೆ ಸುಲಭ ಬಾಗುವಿಕೆಯನ್ನು ಸಾಧ್ಯವಾಗಿಸುತ್ತದೆ. ಹಾಗೆಯೇ ಇದು ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನು ಒದಗಿಸುತ್ತದೆ. ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನು ಒದಗಿಸುತ್ತದೆ. 6ನೇ ಪ್ರಶ್ನೆ, ಸ್ಕ್ಲೀರೆಂಕೈಮಾ ಅಂಗಾಂಶದ ರಚನೆ ಮತ್ತು ಕಾರ್ಯ ಬರೆಯಿರಿ. ಸ್ಕ್ಲೀರೆಂಕೈಮಾ ಅಂಗಾಂಶದ ರಚನೆ ಮತ್ತು ಕಾರ್ಯ ಬರೆಯಿರಿ. ಉತ್ತರ, ಮೊದಲಿಗೆ ರಚನೆ. ಈ ಅಂಗಾಂಶವು ನಿರ್ಜೀವ ಜೀವಕೋಶಗಳಿಂದಾಗಿವೆ. ಈ ಅಂಗಾಂಶವು ನಿರ್ಜೀವ ಜೀವಕೋಶಗಳಿಂದಾಗಿವೆ. ಈ ಜೀವಕೋಶಗಳು ನೀಳವಾಗಿ ಕಿರಿದಾಗಿದ್ದು ಕೋಶಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಂದವಾಗಿದೆ. ಈ ಜೀವಕೋಶಗಳು ನೀಳವಾಗಿ ಕಿರಿದಾಗಿದ್ದು ಕೋಶಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿ ಮಂದವಾಗಿದೆ. ಹಾಗೆಯೇ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳು ಇರುವುದಿಲ್ಲ. ಜೀವಕೋಶದೊಳಗೆ ಕೋಶೀಯ ಅವಕಾಶಗಳು ಇರುವುದಿಲ್ಲ. ಇನ್ನು ಇದರ ಕಾರ್ಯ, ಇದು ಸಸ್ಯವನ್ನು ದೃಢ ಮತ್ತು ಗಡುಸಾಗಿಸುತ್ತದೆ. ಇದು ಸಸ್ಯವನ್ನು ದೃಢ ಮತ್ತು ಗಡುಸಾಗಿಸುತ್ತದೆ. ಹಾಗೆಯೇ ಸಸ್ಯ ಭಾಗಗಳಿಗೆ ದೃಢತೆಯನ್ನು ಕೊಡುತ್ತದೆ. ಸಸ್ಯ ಭಾಗಗಳಿಗೆ ದೃಢತೆಯನ್ನು ಕೊಡುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳಿಗೆ ತಾವುಗಳು ಸರಿಯಾದ ಉತ್ತರವನ್ನು ಬರೆದಿರ್ತೀರಾ ಅಂತ ಭಾವಿಸ್ಕೊಂಡು ನಾನು ಈ ದಿನದ ಪಾಠದ ಕಡೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇಂದು ನಾವು ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೊಂದು ವಿಧ ಆಗಿರ್ತಕ್ಕಂಥ ಎಪಿಡರ್ಮಿಸ್ ಅಂದರೆ ಎಪಿಡರ್ಮಲ್ ಅಂಗಾಂಶ, ಇದರ ರಚನೆ ಮತ್ತು ಕಾರ್ಯವನ್ನು ಇವತ್ತು ನಾವು ಕಲಿಯುತ್ತಾ ಹೋಗೋಣ. ವಿದ್ಯಾರ್ಥಿಗಳು, ಎಪಿಡರ್ಮಿಸ್ ಏನು, ಇದರ ಅರ್ಥ ಏನು? ಮೊದಲನೇದಾಗಿ, ಇದು ಸಸ್ಯಗಳಲ್ಲಿ ಅತ್ಯಂತ ಹೊರಪದರದ ಜೀವಕೋಶಗಳನ್ನು ಹೊಂದಿರತಕ್ಕಂಥ ಅಂಗಾಂಶ. ಸಸ್ಯಗಳಲ್ಲಿ ಅತ್ಯಂತ ಹೊರಪದರದ ಜೀವಕೋಶಗಳನ್ನು ನಾವೇಂತ ಕರಿತೀವಿ? ಎಪಿಡರ್ಮಿಸ್ ಅಂತ ಕರಿತೀವಿ. ಈ ಎಪಿಡರ್ಮಿಸ್, ಈ ಎಪಿ ಮತ್ತು ಡರ್ಮಿಸ್ನ ಎರಡು ಭಾಗ ಮಾಡ್ಕೊಂಡು ನಾವು ಎಪಿಯ ಅರ್ಥವನ್ನು ನೋಡಲಿಕ್ಕೆ ಹೋದರೆ, ಎಪಿ ಅಂತಂದರೆ ಹೊರ, ಡರ್ಮಿಸ್ ಅಂತಂದರೆ ಪದರ ಆಗುತ್ತೆ. ಅಂದರೆ ಹೊರ ಪದರದ ಜೀವಕೋಶಗಳನ್ನು ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಎಪಿಡರ್ಮಿಸ್ ಅಂತಕ್ಕಂಥದ್ದು ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಒಂದೇ ಒಂದು ಪದರದ ಜೀವಕೋಶಗಳಿಂದ ಇದು ಮಾಡಲ್ಪಟ್ಟಿರುತ್ತೆ. ಒಂದು ಸಸ್ಯದ ಸಂಪೂರ್ಣ ಹೊರಮೈ ಎಪಿಡರ್ಮಿಸ್ ಎಂಬತಕ್ಕಂಥ ಹೊರ ಹೊದಿಕೆಯನ್ನು ಹೊಂದಿರುತ್ತೆ. ಇದು ಸಸ್ಯದ ಎಲ್ಲ ಭಾಗಗಳನ್ನು ರಕ್ಷಣೆ ಮಾಡ್ತದೆ. ಸಸ್ಯಗಳಿಗೆ ಒಂದು ರೀತಿದು ನಮ್ಮಲ್ಲಿ ಚರ್ಮ ಇದೆಯಲ್ಲ, ಆ ಥರ ಇದು ಸಸ್ಯಗಳಿಗೆ ಚರ್ಮದ ರೀತಿಯಲ್ಲಿ ಸಹಾಯನ ಮಾಡುತ್ತೆ. ಚರ್ಮದ ರೀತಿಯಲ್ಲಿ ಇದು ಸಸ್ಯಗಳಿಗೆ ಸಹಾಯನ ಮಾಡೋದ್ರ ಜೊತೆಗೆ ಸಸ್ಯಗಳ ಎಲ್ಲ ಭಾಗಗಳನ್ನು ಇದು ರಕ್ಷಣೆ ಮಾಡುತ್ತೆ. ಎಲ್ಲ ಭಾಗಗಳಿಗೆ ರಕ್ಷಣೆನ ಇದು ಒದಗಿಸುತ್ತೆ. ಇನ್ನು ಅತಿ ಶುಷ್ಕ ಆವಾಸಗಳಲ್ಲಿ ಕಂಡುಬರ್ತಕ್ಕಂಥ, ಅಂದರೆ ನೀರು ತುಂಬ ಕಡಿಮೆ ಇರತಕ್ಕಂಥ ಒಣ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಸಸ್ಯಗಳಲ್ಲಿ ನೀರಿನ ನಷ್ಟವನ್ನು ತಡೆಯಲಿಕ್ಕೆ ಎಪಿಡರ್ಮಿಸ್ ದಪ್ಪ ಆಗಿರಬಹುದು. ಎಲ್ಲಿ ಶುಷ್ಕ ಆವಾಸಗಳಲ್ಲಿ ಎಪಿಡರ್ಮಿಸ್ ಏನಾಗಿರುತ್ತೆ? ನೀರಿನ ನಷ್ಟವನ್ನು ತಡೆಯಲಿಕ್ಕೋಸ್ಕರ ದಪ್ಪನಾಗಿರುತ್ತೆ. ಸಸ್ಯದ ಹೊರಭಾಗದಲ್ಲಿ ಕಂಡುಬರ್ತಕ್ಕಂಥ ಎಪಿಡರ್ಮಲ್ ಜೀವಕೋಶಗಳು ನೀರನ್ನು ಪ್ರತಿರೋಧಿಸುವಂತಹ ಮೇಣದಂತಹ ಪದಾರ್ಥವನ್ನು ತಮ್ಮ ಹೊರಪದರದಲ್ಲಿ ಸ್ರವಿಸ್ತವೆ. ಅಂದರೆ ಮೇಣದಂತಹ ಪದರ ಈ ಎಪಿಡರ್ಮಿಸ್ನಲ್ಲಿ ಇರ್ತದೆ. ಏನಿರ್ತದೆ? ಮೇಣದಂತಹ ಪದರ ಅಂತಕ್ಕಂಥದ್ದು ಎಪಿಡರ್ಮಿಸ್ನ ಹೊರಪದರದಲ್ಲಿ ಕಂಡುಬರ್ತದೆ. ಇದಕ್ಕೆ ನಾವು ಕ್ಯೂಟಿಕಲ್ ಅಂತ ಕರಿಬೋದು. ಈ ಕ್ಯೂಟಿಕಲ್ ಅಂತಕ್ಕಂಥದ್ದು ಕ್ಯೂಟಿನ್ ಎಂಬತಕ್ಕಂಥ ರಾಸಾಯನಿಕ ವಸ್ತುವಿನಿಂದ ಆಗಿರುತ್ತೆ. ಯಾವುದು? ಮೇಣದ ಪದರ ಇದೆಯಲ್ಲ, ಕ್ಯೂಟಿಕಲ್ಲು, ಇದು ಕ್ಯೂಟಿನ್ ಎಂಬತಕ್ಕಂಥ ರಾಸಾಯನಿಕ ವಸ್ತುವಿನಿಂದ ಆಗಿರುತ್ತೆ. ಹೆಚ್ಚು ನೀರು ಆವಿಯಾಗಿ ಹೋಗದ ಹಾಗೆ ಇದು ತಡೆಯುತ್ತೆ.
ಹಾಗೆಯೇ ಇದು ರಕ್ಷಣಾ ಪದರ ಆಗಿರೋದ್ರಿಂದ ಆಘಾತಗಳಿಂದ ಸಸ್ಯಗಳನ್ನು ರಕ್ಷಿಸುತ್ತೆ. ನೋಡಿ, ಹೆಚ್ಚು ನೀರು ಆವಿಯಾಗಿ ಹೋಗದ ಹಾಗೆ ತಡೆಯುವುದರ ಜೊತೆಗೆ ರಕ್ಷಣಾ ಪದರ ಆಗಿರೋದ್ರಿಂದ ಆಘಾತಗಳಿಂದ ಸಸ್ಯಗಳನ್ನು ರಕ್ಷಿಸುತ್ತೆ. ಹಾಗೆಯೇ ಪರೋಪಜೀವಿ ಶಿಲೀಂಧ್ರಗಳ ಆಕ್ರಮಣದಿಂದ ಸಹ ಇದು ರಕ್ಷಣೆಯನ್ನು ಒದಗಿಸುತ್ತೆ. ಒಟ್ಟಾರೆ ನಾವು ಹೇಳಬೇಕು ಅಂತಂದರೆ ಈ ಎಪಿಡರ್ಮಿಸ್ ಅಂತಕ್ಕಂಥದ್ದು ರಕ್ಷಣಾತ್ಮಕ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿರೋದ್ರಿಂದ ಎಪಿಡರ್ಮಲ್ ಅಂಗಾಂಶ ಅಂತಕ್ಕಂಥದ್ದು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದ ಉದ್ದನೆಯ ಪದರವನ್ನು ಸಸ್ಯದ ಹೊರಮೈನಲ್ಲಿ ಉಂಟು ಮಾಡ್ತದೆ. ವಿದ್ಯಾರ್ಥಿಗಳೇ, ನೀವು ಸಾಮಾನ್ಯವಾಗಿ ಈ ಎಪಿಡರ್ಮಿಸ್ ಜೀವಕೋಶಗಳನ್ನು ನೋಡಿದಾಗ ಅದು ಸಾಪೇಕ್ಷವಾಗಿ ಚಪ್ಪಟೆಯಾಗಿರುತ್ತೆ. ನೀವು ಚಿತ್ರವನ್ನು ಗಮನಿಸ್ತಾ ಹೋಗಿ, ಒಂಥರ ಟೈಲ್ಸ್ ಥರ ಇರ್ತದೆ, ಅಂದರೆ ಸಾಪೇಕ್ಷವಾಗಿ ಚಪ್ಪಟೆಯಾಗಿರುತ್ತೆ. ಆದರೂ ಅವುಗಳ ಹೊರಗಿನ ಮತ್ತು ಪಾರ್ಶ್ವ ಭಿತ್ತಿಗಳು ಒಳಗಿನ ಭಿತ್ತಿಗಿಂತ ದಪ್ಪನಾಗಿರ್ತವೆ. ಒಟ್ಟಾರೆ ಈ ಎಪಿಡರ್ಮಿಸ್ ಅಂತಕ್ಕಂಥದ್ದು ಸಸ್ಯದ ಹೊರಪದರದಲ್ಲಿ ಕಂಡುಬರ್ತದೆ, ಹೊರಪದರದ ಜೀವಕೋಶಗಳಾಗಿರ್ತವೆ. ಹಾಗೆಯೇ ಸಸ್ಯಗಳಿಗೆ ಒಂದು ರೀತಿ ರಕ್ಷಣೆಯನ್ನು ಒದಗಿಸ್ತಾ ಹೋಗುತ್ತೆ. ಸಸ್ಯಗಳಿಗೆ ಮಾತ್ರ ಅಲ್ಲ, ಸಸ್ಯದ ಒಳಭಾಗಗಳಿಗೂ ಸಹ ಇದು ರಕ್ಷಣೆಯನ್ನು ಒದಗಿಸ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ನಾವು ಈ ಪದರವನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ, ಈ ಎಪಿಡರ್ಮಿಸ್ನ ಪದರವನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ನಮಗೆ ಅಲ್ಲಿ ರಂಧ್ರಗಳು ಕಾಣ್ತಾ ಹೋಗ್ತವೆ. ಸಣ್ಣ ಸಣ್ಣ ರಂಧ್ರಗಳನ್ನು ನಾವು ಗಮನಿಸ್ಬೋದು. ಅದು ಮುಖ್ಯವಾಗಿ ನಾವು ಎಲೆಗಳ ಎಪಿಡರ್ಮಿಸ್ನಲ್ಲಿ, ಎಲೆಗಳ ಎಪಿಡರ್ಮಿಸ್ಸನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಸಣ್ಣ ಸಣ್ಣ ರಂಧ್ರಗಳನ್ನು ಗಮನಿಸ್ಬೋದು. ಈ ರಂಧ್ರಗಳನ್ನು ನಾವು ಪತ್ರರಂಧ್ರಗಳು ಅಂತ ಕರಿತೀವಿ. ಎಂತ ಕರಿತೀವಿ? ಪತ್ರ ರಂಧ್ರಗಳು ಅಂತ ಕರಿತೀವಿ. ಈ ಪತ್ರರಂಧ್ರಗಳು ಮೂತ್ರಪಿಂಡದ ಆಕಾರದಲ್ಲಿ ಇರ್ತಕ್ಕಂಥ 2 ಜೀವಕೋಶಗಳಿಂದ ಆವೃತವಾಗಿರ್ತವೆ. ಯಾವ ಥರ? ಮೂತ್ರಪಿಂಡದ ಆಕಾರದಲ್ಲಿರ್ತಕ್ಕಂಥ 2 ಜೀವಕೋಶಗಳಿಂದ ಇವು ಆವೃತವಾಗಿರ್ತವೆ. ಇವುಗಳನ್ನು ನಾವು ಕಾವಲು ಜೀವಕೋಶಗಳು ಅಂತ ಕರಿಬೋದು. ಚಿತ್ರವನ್ನು ಗಮನಿಸ್ತಾ ಹೋಗಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಇದು ಗೊತ್ತಾಗ್ತಾ ಹೋಗುತ್ತೆ. ಕಾವಲು ಜೀವಕೋಶಗಳು ಅಂತ ಕರಿತೀವಿ. ಆ 2 ಕಾವಲು ಜೀವಕೋಶಗಳಿರ್ತವೆ. ಇದು ಹುರುಳಿ ಬೀಜ ಆಕಾರದಲ್ಲಿರ್ತದೆ, ಮೂತ್ರಪಿಂಡ ಅಥವಾ ಹುರುಳಿ ಬೀಜದ ಆಕಾರದಲ್ಲಿರ್ತವೆ. ಇದರ ಮಧ್ಯದಲ್ಲಿ ರಂಧ್ರ ಇರ್ತದೆ. ಈ ಮಧ್ಯದಲ್ಲಿರ್ತಕ್ಕಂಥ ರಂಧ್ರ ಅನಿಲಗಳ ವಿನಿಮಯ ಕಾರ್ಯದಲ್ಲಿ ಭಾಗವಹಿಸುತ್ತೆ. ವಿದ್ಯಾರ್ಥಿಗಳ ಬಾಷ್ಪ ವಿಸರ್ಜನೆ ಅಂತಕ್ಕಂಥ ಪದವನ್ನು ಕೇಳಿರಬಹುದು. ಈ ಬಾಷ್ಪ ವಿಸರ್ಜನೆ ಸಹ ಈ ಪತ್ರರಂಧ್ರಗಳ ಮೂಲಕವೇ ಆಗ್ತಕ್ಕಂಥದ್ದು. ಏನು ಬಾಷ್ಪ ವಿಸರ್ಜನೆ ಅಂತಂದರೆ, ಸಸ್ಯಗಳ ದೇಹದಿಂದ ನೀರು ನೀರಾವಿಯ ರೂಪದಲ್ಲಿ ನಷ್ಟ ಆಗ್ತಕ್ಕಂಥ ಕ್ರಿಯೆ. ಸಸ್ಯಗಳ ದೇಹದಿಂದ ನೀರು ನೀರಾವಿಯ ರೂಪದಲ್ಲಿ ಆವಿಯಾಗಿ ವಾತಾವರಣವನ್ನು ಸೇರ್ತಕ್ಕಂಥ ಕ್ರಿಯೆ ಅಥವಾ ನೀರು ನಷ್ಟ ಆಗ್ತಕ್ಕಂಥ ಕ್ರಿಯೆ. ಅಂದರೆ ಸಸ್ಯಗಳ ದೇಹದಿಂದ ಇರ್ತಕ್ಕಂಥ ನೀರು ಅಥವಾ ನೀರಾವಿಯ ರೂಪದಲ್ಲಿ ಆವಿಯಾಗಿ ವಾತಾವರಣವನ್ನು ಸೇರುತ್ತೆ. ಇದಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಆ ಬಾಷ್ಪ ವಿಸರ್ಜನೆ ಸಹ ಈ ಪತ್ರರಂಧ್ರಗಳ ಮೂಲಕನೇ ಆಗ್ತಾ ಹೋಗಬೇಕಾಗತ್ತೆ. ಅಲ್ಲಿಗೆ ನಿಮಗೆ ಪತ್ರರಂಧ್ರಗಳ ಕಾರ್ಯ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಬೇರಿಗೆ ಬರೋಣ. ಬೇರಿನಲ್ಲಿರ್ತಕ್ಕಂಥ ಎಪಿಡರ್ಮಲ್ ಜೀವಕೋಶಗಳು, ಇವು ಕೆಲಸ ಏನೋ ಬೇರಿಂದು ಸಾಮಾನ್ಯವಾಗಿ ಅಂದಾಗ ಅವು ನೀರನ್ನು ಹೀರ್ಕೊಳ್ತಕ್ಕಂಥ ಕಾರ್ಯ ಆಗಿರುತ್ತೆ. ನೀರನ್ನು ಹೀರ್ಕೊಳ್ತಕ್ಕಂಥ ಕಾರ್ಯವೇ ಮುಖ್ಯ ಆಗಿರ್ತಕ್ಕಂಥ ಬೇರಿನಲ್ಲಿರ್ತಕ್ಕಂಥ ಎಪಿಡರ್ಮಲ್ ಜೀವಕೋಶಗಳು ಸಾಮಾನ್ಯವಾಗಿ ಉದ್ದನೆಯ ಕೂದಲಿನಂತಹ ರಚನೆಗಳನ್ನು ಹೊಂದಿರ್ತವೆ. ಇವು ನೀರನ್ನು ಹೀರ್ತಕ್ಕಂಥ ಮೇಲ್ಮೈ ಪ್ರದೇಶವನ್ನು ಬಹಳಷ್ಟು ಹೆಚ್ಚಿಸ್ತವೆ. ಹಾಗೆಯೇ ವಿದ್ಯಾರ್ಥಿಗಳೇ, ಸಸ್ಯಗಳು ಬೆಳೆದು ಪ್ರೌಢವಾಗ್ತಾ ಇದ್ದಂತೆ ಹೊರಗಿನ ರಕ್ಷಣಾತ್ಮಕ ಅಂಗಾಂಶ ಕೆಲವು ಬದಲಾವಣೆಗೆ ಒಳಪಡುತ್ತೆ. ಈ ಬದಲಾವಣೆಗೆ ಒಳಪಟ್ಟು ಇದು ಹಲವಾರು ಪದರಗಳನ್ನು ಹೊಂದಿರತಕ್ಕಂಥ ದಪ್ಪನಾದ ಮರದ ತೊಗಟೆಯನ್ನು ಉಂಟು ಮಾಡ್ತದೆ. ಈ ತೊಗಟೆಯ ಜೀವಕೋಶಗಳು ನಿರ್ಜೀವವಾಗಿರ್ತವೆ. ಯಾವುದೇ ಅಂತರ್ಕೋಶೀಯ ಅವಕಾಶಗಳು ಇಲ್ಲದಂತೆ ಒತ್ತಾಗಿ ಜೋಡಣೆಯಾಗಿರ್ತವೆ. ತೊಗಟೆಯ ಪದರಗಳಲ್ಲಿ ಸೂಬರಿನ್ ಎಂಬತಕ್ಕಂಥ ರಾಸಾಯನಿಕ ಕೂಡ ಇರ್ತದೆ. ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶ ಮಾಡದಂತೆ ತಡೆಯುತ್ತೆ. ಇಷ್ಟು ವಿದ್ಯಾರ್ಥಿಗಳೇ ಎಪಿಡರ್ಮಿಸ್ ಅಂಗಾಂಶದ ರಚನೆ ಮತ್ತು ಕಾರ್ಯ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ಎಪಿಡರ್ಮಿಸ್ ಅಂಗಾಂಶ ಅಂತಕ್ಕಂಥದ್ದು
ಸಸ್ಯಗಳಲ್ಲಿ ಬಹಳ ಪ್ರಮುಖ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಹೇಗೆ ನಮ್ಮ ದೇಹದಲ್ಲಿ ಚರ್ಮ ಅಂತಕ್ಕಂಥದ್ದು ನಮ್ಮ ದೇಹವನ್ನು ರಕ್ಷಣೆ ಮಾಡುತ್ತೋ, ಹಾಗೆ ಸಸ್ಯದಲ್ಲಿ ಈ ಎಪಿಡರ್ಮಿಸ್ ಅಂಗಾಂಶ ಅಂತಕ್ಕಂಥದ್ದು ಚರ್ಮದ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಸಸ್ಯವನ್ನು ಮತ್ತು ಸಸ್ಯದ ಭಾಗಗಳನ್ನು ರಕ್ಷಣೆ ಮಾಡುತ್ತೆ, ಅವುಗಳಿಗೆ ರಕ್ಷಣೆಯನ್ನು ಒದಗಿಸುತ್ತೆ. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ವಿಚಾರಗಳು ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ನಾನು ಇವತ್ತಿನ ಗೃಹ ಕಾರ್ಯದ ಕಡೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಎಪಿಡರ್ಮಿಸ್ ಎಂದರೇನು? ಎರಡನೇ ಪ್ರಶ್ನೆ, ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು? ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು? ಮೂರನೇ ಪ್ರಶ್ನೆ, ಕಾವಲು ಜೀವಕೋಶಗಳು ಎಂದರೇನು? ಕಾವಲು ಜೀವಕೋಶಗಳು ಎಂದರೇನು? ನಾಲ್ಕನೇ ಪ್ರಶ್ನೆ, ಪತ್ರರಂಧ್ರಗಳ ಕಾರ್ಯವೇನು? ಪತ್ರರಂಧ್ರಗಳ ಕಾರ್ಯವೇನು? ಐದನೇ ಪ್ರಶ್ನೆ, ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕಿಂತ ಮುಂಚೆ ಒಮ್ಮೆ ಇವತ್ತು ಕಲಿತಿರ್ತಕ್ಕಂಥ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ತಾವೆಲ್ಲರೂ ಉತ್ತರಿಸ್ತೀರಾ ಅಂತ ಭಾವಿಸ್ಕೊಂಡು ಇಂದಿನ ಈ ಅವಧಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.